ಯಾರೋ ಥರ ನಾಲ್ಗೆ ಅದನ್ನೇ ನೋಡಿ ರುಚಿ ಹೊಡ್ತಾ ಇರ್ತದೆ ಅರ್ಥ ಆಯ್ತಿಗ ನೀವು ಕಣ್ಣು ಮುಚ್ಕೊಂಡು ಅಂತಂದ್ರೆ ಏನು ಸಮಸ್ಯೆ ಅಂತೆಲ್ಲ ಕಂಡಿಟ್ಕೊಂಬದು ನೀನೇನು ಕಪ್ಪದವ್ರು ಬಂದು ಹಿಂಗೆ ಹಿಂಗೆ ಹೋಗ್ತಾರೆ ಅದನ್ನ ನೋಡ್ಕೊಂಡು ನಿಲ್ಸ್ಕೊಂಡು ನಿನ್ಗೆ ಎಲ್ಲಿವರೆಗೂ ಎಳಿತೈತಲ್ಲ ಅಲ್ಲಿವರೆಗೂ ಬಂದು ಕರೆಕ್ಟಾಗಿ ಇದು ಮಾಡ್ತಾರೆ ಅದು ಎಲ್ಲಿ ಸ್ಟಾಪ್ ಆಗೋದು ಅಲ್ಲಿ ನಿಲ್ತಾರೆ ಕರೆಕ್ಟ್ ಆಯ್ತಾ ಬಾ ನಿಮ್ಮ ಸಮಸ್ಯೆ ಏನು ಗೊತ್ತಾಗಿರೋದು ಹಾಂ ಅದು ನನ್ನ ಪ್ರಶ್ನೆ ಅದ ನಮ್ಮದು ಅದು ನಾನು ಮಾಡ್ಕೊಂಡಿದ್ನಲ್ಲ ಇಲ್ಲಿ ಏನಾಗಿದೆ ಗೊತ್ತಾಗಿಲ್ಲಣ್ಣ ಇವ್ರ ಮನೆ ದೇವ್ರು ಕಾಳಮ್ಮನ ಈ ಕಾಳಮ್ಮನ ಏನ್ ಮಾಡಿದ್ದಾರೆ ರಕ್ತ ಇದು ಪಿಚಾಚಿಯಾಗಿ ರಿವರ್ಸ್ ಮಾಡಿಬಿಟ್ಟಿರೋದು ಇವ್ರಿಗೆ ಕಾಳಮ್ಮನೇ ಇವ್ರ ಮನೆಗೆ ಅಂದ್ರೆ ದೈವನ ಏನ್ ಮಾಡಿದ್ದಾರೆ ಗೊತ್ತಮ್ಮ ಬಂಧಿಸಿದ್ದಾರೆ ನಿಮ್ ಮನೆ ದೈವನ ಬಂಧಿಸ್ಬಿಟ್ಟು ಅಮ್ಮನ್ ಏನ್ ಮಾಡಿದ್ದಾರೆ ರಿವರ್ಸ್ ಮಾಡಿಬಿಟ್ಟಿರೋದು ಅಂದ್ರೆ ರಕ್ತ ಪಿಚಾಚಿ ಆಗಿ ಬಿಟ್ಟಿರೋದು ಅಮ್ಮನ್ನ ಮಾಡಿ ಆ ಥರ ಬಿಟ್ಟಿರೋದು ನನ್ನ ಪ್ರಶ್ನೆ ಅದೇ ಇದ್ದಿದ್ದು ಈಗ ಅದೇ ಥರ ಆಗಿದ್ರೆ ಕರೆಕ್ಟಾಗಿ ಆ ಮಗು ತಕ್ಕ ಹೋಗ್ಲಿ ಅಂತ ಹೇಳಿದ್ದು ನಾನು ಆ ಥರ ಏನಿಲ್ಲ ಅಂತಂದ್ರೆ ಅವ್ರ ಹತ್ರಕ್ಕೆ ಹೋಗ್ಲಿ ಅಂತ ಹೇಳಿದ್ದು ನಾನು ನನ್ನ ಪ್ರಶ್ನೆ ಕರೆಕ್ಟಾಗಿ ಬರ್ಬೇಕಲ್ಲ ಈಗ ಕರೆಕ್ಟಾಗಿ ಬಂತಲ್ಲ ಮಗು ತಕ್ಕ ಆಗಿರೋದು ಇದೇ ಪ್ರಶ್ನೆ ಇದೇ ಆಗಿರೋದು ಆಪ್ಷನ್ ಅದಕ್ಕೆ ಮಗು ಇರಲಿ ಅಂತ ನಾನು ಹೇಳಿದ್ದು ಇದೇ ಆಗಿರೋದು ನಿಮ್ಮ ಮನೆ ದೇವ್ರನ್ನೇ ಉಲ್ಟಾ ಅಂದರೆ ಈಗ ಅವ್ರೇನು ಮಾಡ್ತಾರೆ ದೈವನ ಈಗ ಗಂಡ ಹೆಂಡತಿ ಜಗಳ ತಂದಿರ್ತಾರೆ ಗೊತ್ತಾ ಮೂರನೇವರು ನಿಮ್ಮ ಯಜಮಾನ್ರು ಕರೆಕ್ಟ್ ಆಗಿದ್ರು ಹಂಗೆ ಹಿಂಗೆ ಬೇರೆ ಅವಾಗ ಏನಾಗ್ತದೆ ಹೆಂಡತಿ ವಿಕಾರ ಕೋಪ ಬರ್ತೈತಿ ಗಲಾಟೆ ಮಾಡ್ತಾರೆ ಅದನ್ನೇ ದೇವ್ರನ್ನೇ ಬಂಧಿಸಿ ನಿಮ್ಮ ಮೇಲೆ ಉಲ್ಟಾ ಬಿಟ್ಟಿರೋದು ಈಗ ಒಂದು ಪ್ರಶ್ನೆ ನಿನ್ 100 ಪ್ರಶ್ನೆ ಕೇಳೋ ಕರೆಕ್ಟ್ ಪ್ರಶ್ನೆ ಇರ್ಬೇಕು ಉತ್ತರ ಕೊಡ್ತದೆ ಬಲಗಡೆಗೆ ಬರ್ರಿ ಅವ್ರಾದ್ರೆ ಇಲ್ಲ ಅಂದ್ರೆ ಎಡಗಡೆಗೆ ಹೋಗ್ರಿ ಆಯ್ತು ಅವ್ರೇನ ಹಾಗಾದ್ರೆ ಆಯ್ತು ಬಿಡು ಕನ್ಫರ್ಮ್ ಆಯ್ತು ಬೇರೆ ಕೇಳೋ ನಮ್ಮ ಅಮ್ಮಗ್ ತೊಂದ್ರೆ ಮಾಡಿದ್ರ ಅವರು ಹಾಗಾದ್ರೆ ಬಲಗಡೆಗೆ ಇಲ್ಲಾಂದ್ರೆ ಎಡಗಡೆಗೆ ಹೋಗು ಅವ್ರದಲ್ಲ ಹೌದಲ್ಲ ಅಮ್ಮಗ್ ತೊಂದ್ರೆ ಮಾಡಿದ್ದೆ ಯಾರು ಮತ್ತೆ ಇರೋ ನಿಮ್ ತಾಯಿಯೊಳಗೆ ಮಾಟ ಸಮಸ್ಯೆನಿಂದನ ತೊಂದರೆ ಆಗಿರೋದು ಇಲ್ಲ ಅಲ್ಲೇನ ಶಕ್ತಿನಿಂದನ ಸಮಸ್ಯೆ ಆಗಿರೋದು ಅದನ್ನ ಕೇಳಕ ಮಾಟ ಸಮಸ್ಯೆ ಆದ್ರೆ ಎಡಗಡೆ ತಗ ಶಕ್ತಿ ಸಮಸ್ಯೆ ಆದ್ರೆ ಬಲಗಡೆ ಕೇಳು ಪ್ರಶ್ನೆ ಕರೆಕ್ಟಾಗಿ ಕೇಳ್ಬೇಕು ನೀವು ಅಮ್ಮಗೆ ನಮಗೆ ಮಾಟ ಸಮಸ್ಯೆ ಆದ್ರೆ ಬಲಗಡೆಗೆ ಬಾ ಇಲ್ಲ ಶಕ್ತಿ ಬೇರೆ ಶಕ್ತಿ ಸಮಸ್ಯೆ ಆದ್ರೆ ಎಡಗಡೆಗೆ ಶಕ್ತಿ ಐತೆ ನೋಡು ಆಯ್ತು ಅದು ಹಾವಿನ ಸಮಸ್ಯೆನ ಆದ್ರೆ ಬಲಗಡೆಗೆ ಹಾವಿಂದಲ್ಲ ಅಂದ್ರೆ ಎಡಗಡೆಗೆ ಹಾವಿಂದಲ್ಲ ಈಗ ಆ ದುಷ್ಟಶಕ್ತಿ ಅದೇ ಮನೆಗೆ ಐತಾ ಇದ್ರೆ ಬಲಗಡೆಗೆ ಇಲ್ಲಾಂದ್ರೆ ಎಡಗಡೆಗೆ ಬಲಗಡೆಗೆ ಆ ದುಷ್ಟಶಕ್ತಿ ಅಮ್ಮನ ಜೊತೆ ಹೋಗಿದ್ರೆ ಬಲಗಡೆಗೆ ಇಲ್ಲಾಂದ್ರೆ ಎಡಗಡೆಗೆ ಹೋಗಿಲ್ಲ ಮತ್ತೆ ಆಕಿ ಮಗಳು ನನಗೆ ಅದ್ರ ಕಾಟ ಐತಾ ಇದ್ರೆ ಬಲಗಡೆಗೆ ಅದ್ರ ಕಾಟ ಐತೆ ಆ ಸುಟ್ಟವಾಸನೆ ಬರ್ತೈತೆ ಅಂತಂದಲ್ಲ ಆ ಸುಟ್ಟವಾಸನೆ ಬರ್ತಾ ಇದೆಲ್ಲ ಅದು ದುಷ್ಟಶಕ್ತಿದ ಮಾಟದ್ದ ಅಂದ್ರೆ ಬಲಗಡೆಗೆ ಆ ದುಷ್ಟಶಕ್ತಿ ಆದ್ರೆ ಎಡಗಡೆಗೆ ಹೋಗು ಕರೆಕ್ಟ್ ಹಣದ ಸಮಸ್ಯೆ ಆಗಿರೋದು ಮಾಟದ ಸಮಸ್ಯೆಯಿಂದನ ಅದಾದ್ರೆ ಬಲಗಡೆಗೆ ಮಾಟ ಸಮಸ್ಯೆ ಅಲ್ಲ ಮೊದಲಿಂದ ದುಷ್ಟಶಕ್ತಿ ಸಮಸ್ಯೆ ಅಂದ್ರೆ ಎಡಗಡೆಗೆ ಹೋಗು ಮಾಟದ್ದು ಎಡಗಡೆ ಆಗಿಲ್ಲ ಆಯ್ತು ಮುಂದೆ ಕೇಳೋಣ ಮಗುದೇನು ಕೇಳ್ತಾ ಇದ್ರಲ್ಮ ನಮ್ಮ ಮಗುಗೂ ಸಮಸ್ಯೆ ಇದೆನ ಅದು ಮಾಟದ್ದು ಇದ್ರೆ ಬಲಗಡೆ ತೋರ್ಸು ಮಗುಗೆ ಕೂಡ ಮಾಡಿದಾರ ಅವರು ಮಗುಗಿಲ್ಲ ಇಲ್ಲ ಮಗುಗೆ ದುಷ್ಟಶಕ್ತಿ ಕಾಟಿದನ ಆ ಮನೆಯದು ಇದ್ರೆ ಬಲಗಡೆಗೆ ಇಲ್ಲ ಅಂದ್ರೆ ಒಂದು ನಿಮಿಷ ಅಂದ್ರೆ ಇಲ್ಲಿಂದು ವಾತಾವರಣದ ಏನ ಡಿಫ್ರೆನ್ಸ್ ಏನ ಕೇಳಿ ನೋಡು ಈ ಮನೆಯಲ್ಲಿ ಮನೆ ತೊಂದರೆ ಇದೆನ ಈ ಮನೆಯದೇ ನಮಗೆ ತೊಂದರೆ ಇದೆನ ಇದ್ರೆ ಬಲಗಡೆ ತೋರ್ಸು ಮನೆಯದೇನಿಲ್ಲ ಮತ್ತೆ ಮಗುಗೆ ಏನಂತ ಇದು ಅಂದ್ರೆ ಇಲ್ಲಿಂದು ಇದೇನು ಕುರುಳು ಕಳ್ಳು ಬರ್ತೈತಲ್ಲ ಅದ್ರದ್ದೇ ಅವ್ರಿಗೆ ಪದೇ ಪದೇ ನೆಗೆಟಿವ್ ಬರೋದು ಮತ್ತೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅದು ನಮಗ್ ಬರ್ತಾ ಇದಾರೆ ದುಷ್ಟಶಕ್ತಿ ನಮ್ಮ ಹತ್ರ ಬರ್ತಲ್ಲ ಅದರಿಂದನ ಮಾಮೂಲಿ ಆರೋಗ್ಯ ಸಮಸ್ಯೆನ ನಮ್ದು ಆದ್ರೆ ಬಲಗಡೆ ತೋರ್ಸು ಮಾಮೂಲಿ ಆರೋಗ್ಯ ಸಮಸ್ಯೆ ಆದ್ರೆ ಎಡಗಡೆಗೆ ಮಾಮೂಲಿ ಆರೋಗ್ಯ ಸಮಸ್ಯೆ ಬೇರೆ ಏನಿಲ್ಲ ವಾತಾವರಣ ಡಿಫ್ರೆನ್ಸ್ ಏನೇನೈತೆ ನೋಡು ವಾತಾವರಣ ಡಿಫ್ರೆನ್ಸ್ ವಾತಾವರಣದಮ್ಮ ಆಯ್ತು ಈ ಮನೆಗಿದ್ರೆ ನೀವು ಒಳ್ಳೇದಾಗ್ತದೆ ಅದು ಚೇಂಜ್ ಮಾಡಿದ್ರೆ ಒಳ್ಳೇದಾಗ್ತದೆ ಕೇಳ್ಕೊಂಡು
ನಾವು ಈ ಮನೆಗೆ ಈಗ ಸದ್ಯಕ್ಕೆ ಇರೋದಾದ್ರೆ ಬಲಗಡೆ ತೋರಿಸು. ಈಗ ನಡೀತೈತೆ ಚೇಂಜ್ ಮಾಡ್ಬೇಕಂದ್ರೆ ಎಡಗಡೆ ತೋರಿಸು. ಮನೆ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲ ಇಲ್ಲ ನಡೀತದೆ. ಸ್ವಲ್ಪ ದಿನ ನಡೀತೈತಿ. ಸದ್ಯಕ್ಕೆ ಆಪ್ಷನ್ ಇಲ್ಲ. ಆಯ್ತು, ಈಗೆಲ್ಲ ರೆಡಿ ಆದರೆ ಎಲ್ಲ ಸರತ್ತದ ಮನೆ ದೇವ್ರ ಒಳಗಡೆ ಬಂದು ಎಲ್ಲ ಅನುಕೂಲ ಕೊಡ್ತದೆ. ನಮ್ಗೆ ಈಗ ಸಮಸ್ಯೆ ಈ ಪರಿಹಾರ ಹಿಂಗ್ ಮಾಡಿದ್ರೆ ಸರಿ ಹೋಗ್ತದ, ಮಾಟ ಸಮಸ್ಯೆ ಸರಿ ಹೋಗ್ತದ, ಮತ್ತೆ ಇದು ದುಷ್ಟಶಕ್ತಿ ಕಾಟ ಸರಿ ಹೋಗುತ್ತಾ. ಆ ಮನೆಗೆ ಮೊದ್ಲೇ ದುಷ್ಟಶಕ್ತಿ ಕಾಟ ಇದ್ರೆ ಬಲಗಡೆ ತೋರ್ಸು. ಇತ್ತು ಅದೇನು ಪಿಸಾಸಿ ಇರೋದು ಕೇಳ್ಕ? ಅದೇ ಅದು ಯಾವ್ದು ಮನೆಯಲ್ಲಿ ಇರೋದು? ಇತ್ತಂತೆ. ಅದೇ ರಕ್ತ ಪಿಸಾಸಿನ ಇಲ್ಲ ಯಾವ್ದು ಅದು ಯಾವ ತರ ದುಷ್ಟಶಕ್ತಿ? ಬ್ರಹ್ಮರಾಕ್ಷಸಿನ ಬಲಗಡೆ ತೋರ್ಸು. ಬ್ರಹ್ಮರಾಕ್ಷಸಿ ಆದ್ರೆ ಅಲ್ಲ, ಪಿಸಾಚಿ ರಕ್ತ ಪಿಸಾಚಿನ ರಕ್ತ ಪಿಸಾಚಿನ ಸಿಕ್ಕಾಪಟ್ಟೆ ಡೇಂಜರ್. ಅದೇ ಆ ಜಾಗದಾಗ ಅದು ಮೊದ್ಲೇ ಇತ್ತ, ಹಾಗಾದ್ರೆ ಬಲಗಡೆ ತೋರ್ಸು. ಆಮೇಲೆ ಬಂದು ಸೇರ್ಕೊಂತ ಹಾಗಾದ್ರೆ ಎಡಗಡೆ ತೋರ್ಸು. ಮೊದ್ಲೇ ಇತ್ತು. ಆ ಮನೆ ನಿಮ್ಗೆ ಏನಾರ ತೊಂದರೆ ಎಫೆಕ್ಟ್ ಕೊಡ್ತೈತೆ ಅಂತ ಕೇಳ್ಕ? ಈಗ ನೀವು ಅಲ್ಲಿ ಹೋಗಿ ಬರ್ತಿರಲ್ಲಮ್ಮ, ಆ ಮನೆ ಮನೆಗೆ ಹೋಗಿ ಬಂದು ನನಗೆ ತೊಂದರೆ ಕೇಳ್ತದೆ. ನಾನು ಆ ಮನೆಗೆ ಪದೇ ಪದೇ ಹೋಗಿ ಬರೋದ್ರಿಂದ ನನಗೆ ತೊಂದರೆ ಆಗುತ್ತಾ? ತೋರ್ಸು, ಬಲಗಡೆ ತೋರ್ಸು. ತೊಂದರೆ ಆಗುತ್ತಂದ್ರೆ ಅದಕ್ಕೆ ಭಾಳ ದಿನ ಚೆನ್ನಾಗಿ ಹೋಗ್ತಾ ಇಲ್ಲ. ಅಪ್ಪ ಮಾತಾಡ ಅವರು ಈಗ ಹೋಗ್ತಿರ್ತಾರೆ. ನಾವ್ ಹೇಳಿದ್ವಲ್ಲ, ಅದೇ ದೇವ್ರನ್ನೇನೆ ಈ ತರ ಉಲ್ಟಾ ಮಾಡ್ಬಿಟ್ಟಿರೋದು. ಈಗ ಅದು ಯಾರಿಗೂ ಬಗೆಹರಿದಂಗ ದೇವರನ್ನೇ ನಮ್ಗೆ ಊಟ ಮಾಡಿಬಿಟ್ಟಿದಾರ. ಹಾಗಾದ್ರೆ ಬಲಗಡೆ ತೋರ್ಸು. ದೇವರನ್ನೇ ಊಟ ಮಾಡಿಬಿಟ್ಟಿದ್ದಾರೆ. ಅದು ಯಾವುದಕ್ಕೂ ನಮ್ಗೆ ಅದಕ್ಕೆ ಕಟ್ಟಾಗ್ಲಿಲ್ಲ. ಅದು ಕಟ್ಟಾಗದವೆಲ್ಲ ಆಗ್ಲಿಲ್ಲ. ಯಾಕಂದ್ರೆ ಮಾಮೂಲಿ ದೃಶ್ಯ ಕಟ್ ಆಗ್ತಿತ್ತು. ದೇವರನ್ನೇ ಊಟ ಯಾರ ನಿಮ್ಮ ಮೈದ್ನ ಬಿಟ್ಟಿರೋ? ಹೌದು. ಆಯ್ತಾ? ಇನ್ನೇನು ಮುಗಿತ ನಮ್ಮ ಮನೆಯಿಂದ? ಅದು ಯಾವ ಟೈಮ್ನಲ್ಲಿ ಆಯ್ತು? ಕೊರೋನಾ ಟೈಮ್ನಲ್ಲಿ ಆಯ್ತಾ? ವರ್ಷ ಕೇಳ್ಕೊಳಮ್ಮ. 2020 ಆಯ್ತಾ? ಹಂಗಲ್ಲ, ಈಗ 3 ವರ್ಷನ 4 ವರ್ಷನ ಅಂತಾಗ ನೀವು ನಿಮ್ಗೆ ಅವೆಲ್ಲ ನಮಗೆ ಡೇಟ್. ಈ ವರ್ಷ 20 ಹೆಚ್ಚು ಅಲ್ಲ 20 ಅಂದ್ರೆ ಎಷ್ಟಾಯ್ತು? 4 ವರ್ಷ 5 ವರ್ಷ, ಆಯ್ತಾ? 5ನೇ ವರ್ಷ. 4 ವರ್ಷ ಆಯ್ತಾ? ಇಲ್ಲ 5 ವರ್ಷ ಆಯ್ತಾ ಅನ್ನಂಗಿದ್ರೆ ಬಲಗಡೆ, ಇಲ್ಲ ಇನ್ನದಕ್ಕೂ ಜಾಸ್ತಿ ಅನ್ನಂಗಿದ್ರೆ ಎಡಗಡೆ ಕೂಡ ಅಂತೀವಿ. ಅವ್ರು ನಮಗೆ ಮಾಟ ಮಾಡಿಸಿದ್ದು 4 ವರ್ಷ 5 ವರ್ಷ ಆಯ್ತಾ? ಅದು ಅದಕ್ಕಿಂತ ಜಾಸ್ತಿ ಆಯ್ತಾ? ಅದು ಬಲಗಡೆ ತೋರಿಸು. ಇಲ್ಲಾಂದ್ರೆ 4 ವರ್ಷ ಅಂತ ಆಗಿದ್ರೆ ಎಡಗಡೆ ತೋರಿಸು. ಅದಕ್ಕಿಂತ ಜಾಸ್ತಿ ಆಗಿದೆ. ಮುಂಚೆನೆ 8 ವರ್ಷಕ್ಕೆ ಕೇಳ್ತೀನಿ. 8 ವರ್ಷ ಆಗಿದೆನಾ ಮಾಟ ಮಾಡಿಸಿ? 8 ವರ್ಷದ ಮೇಲೆ ಆಗೈತೆ. 10 ವರ್ಷಕ್ಕೆ ಮದುವೆ ಟೈಮ್ನಾಗೆ ಆಗೈತೆ. ಅದು ಎಷ್ಟು ವರ್ಷ ಆಯ್ತು? 11 ವರ್ಷ ಆಯ್ತಾ ಅವ್ರು ಮಾಟ ಮಾಡಿಸಿ? ಕರೆಕ್ಟ್ ಅಂದ್ರೆ ಬಲಗಡೆ ತೋರಿಸು, ಇಲ್ಲಾಂದ್ರೆ ಎಡಗಡೆ ತೋರಿಸು. 11 ವರ್ಷ ಆಗಿಲ್ಲ. 9 ವರ್ಷ ಆಯ್ತಾ? 8 ವರ್ಷ ಆಯ್ತಾ? 8 ಆಗಿಲ್ಲ ಅಷ್ಟೇ. 8 ಆಗೈತಮ್ಮ. 8 ವರ್ಷದಿಂದ ಇವ್ರ ಸಮಸ್ಯೆ ಇರೋದು. ಆಯ್ತು ಸರ್. ಅದೇ ಸಣ್ಣದಾಗಿತ್ತು ನಮ್ಗೆ. ನಮಗೆ ಗೊತ್ತಿಲ್ಲ ಏನಾಯ್ತು ಅಂತ ತೋರಿಸಿದ್ದೀವಿ. ಅದು ನಿಜಾನ ಸುಳ್ಳ ನೀನು ಖಾತ್ರಿ ಮಾಡ್ಕ. ಪರ್ಫೆಕ್ಟ್ ಆಗಿ ಅವ್ರು ಹೇಳಿದ್ದೆಲ್ಲ ಸರಿನಾ? ಈಗ ಕರೆಕ್ಟೇನಮ್ಮ? ತೊಂದ್ರೆ ಅಂತ ಐತೆ ಸರ್. ಅಲ್ಲ ಈಗ ಕರೆಕ್ಟ್ ಆಗಿ ನಮ್ಗೆ ಅದು ವರ್ಷಗಳು ನೆನಪಿಲ್ಲ ನಮ್ಗೆ. ಅಲ್ಲ ಈಗ ಅವ್ರು ಹೇಳಿದ್ದು 8 ವರ್ಷ ಅಂತ ಹೇಳಿದ್ರಲ್ಲ. ಈಗ 8 ವರ್ಷದಿಂದ ನಿಮ್ಗೆ ಸಮಸ್ಯೆ ಐತೆ ತಾನೇ? ಈಗ ನೀನು ಏನು ಪ್ರಶ್ನೆ ಕೇಳ್ತಾ ಅಲ್ಲಿ ಕೊಡ್ತಾ ಇರ್ತದೆ. ಈಗ ನೀನು 100 ಪ್ರಶ್ನೆ ಕೇಳ್ಕ ಆಮೇಲೆ ಬಿಟ್ರೆ ಇಲ್ಲ, ಒಂದು ಪ್ರಶ್ನೆಗೆ ಉತ್ತರ ಕೊಡಲ್ಲ. ಮತ್ತೆ ನಮ್ಗೆ ಕೇಳ್ಸೋಕ್ಕಾಗಲ್ಲ. 1 ಸರಿ ಅಷ್ಟೇ ಹಬ್ಬನ. 2-3 ಸರಿ ಅಂತಂದ್ರೆ ತುಂಬ ಕಷ್ಟ ಆಗ್ತದೆ. ಇನ್ನೇನಿದೆ ಕೇಳಕ ಕ್ಲಿಯರ್ ಮಾಡ್ಕೊಡ್ತೀನಿ ಅಷ್ಟೇ. ಅಷ್ಟೇ ಮುಗಿತಾ? ತೊಂದರೆ ಆಯ್ತಾ ಇಲ್ಲಿ ಮನೆಯಲ್ಲಿ ಇದ್ರೆ ಬಲಗಡೆ ತೋರ್ಸು. ಇಲ್ಲ ಮೊದ್ಲು ಇತ್ತ? ನಾವು ಗಮನಿಸ್ಕೊಬೇಕಾಗಿರೋದು ಫಸ್ಟ್ ಅದು ಅದು ಎಡಗಡೆ ಅಂತಾನೆ ಕೊಡಿತ್ತು. ಅಂದ್ರೆ ಸ್ವಲ್ಪ ತೊಂದರೆ ಆಯ್ತಾ ಅಂತಂದ್ರೆ ಇಲ್ಲ ಅಂತ ಹೇಳಿತ್ತು. ಈಗ ಅವ್ರು ಯಾಮರ್ಸಿ ಕೇಳಿದ್ರು ಮತ್ತೇನಿಲ್ಲ ಅಂತ ನೋಡಪ್ಪ. ಕರೆಕ್ಟ್ ಅವನಮ್ಮ ಐತೆ ಅಂದ್ರೆ ಸ್ವಲ್ಪ ಬಂದು ಹೋಗೋದೈತೆ ಅಂದ್ರೆ ಅದರಿಂದ ತೊಂದರೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರೋದೀಗ. ನೀನ್ ಆವಾಗನು ಕೇಳಿದ್ರಲ್ಲ ಈ ತರ ಸ್ವಲ್ಪ ತೊಂದರೆ ಇಲ್ಲ ಅಂತ. ಈಗನು ಅದೇ ತೊಂದ್ರೆ ಇತ್ತು, ಅದರಿಂದ ಸ್ವಲ್ಪ ತೊಂದರೆ ಆಯ್ತು. ಯಾಕಂದ್ರೆ ಈಗ ಮಾಡ್ತಿಲ್ಲ ಅವಾಗಿಂದ. ಅಲ್ಲಿಂದ ಅಂತಂದ್ರೆ ಅಲ್ಲಿ ಹೊಡೆದಿರ್ತಿರಲ್ಲ. ಅಲ್ಲಿ ಹೊಡೆದಿಲ್ಲ ಸರ್. ಮೊದ್ಲು ಯಾರು ಹೊಡೆದಿದ್ರೆ ಆಚೆ ಆಗೋದು. ಆತ್ಮ ಬಂದು ಇದಾಗಿರ್ತದೆ. ಆಯ್ತು ಇವಾಗ ಅದೆಲ್ಲ ಬಿಟ್ಟು ಅಮ್ಮಗೆ ಸ್ವಲ್ಪ ಆತ್ಮದ ತೊಂದರೆ ಇತ್ತಲ್ಲ,
ಅದು ಅವರೆಲ್ಲೋ ಬೇರೆ ಊರಲ್ಲಿ ಹೊಲಿದಂತೆ ಮನೆಯಲ್ಲಿ ಹೊಲಿತಂತೆ ಬೇರೆ ಒಂದು ಹಳ್ಳಿನಲ್ಲಿ ಮೊದಲಿದ್ದಲ್ಲಿ ಅದೇನಾ ಅದು ಅದೇ ಆತ್ಮರ್ ಕಾಟನ ಅದು ಸಾಯಿಸಿದ್ದು ಎಷ್ಟು 40 ವರ್ಷದಿಂದ. ಅದಕ್ಕೆ ಪರಿಹಾರ ಏನಾನ ಮಾಡಿಸಿದ್ದೀರಾ? ಅದ್ರ ಪರಿಹಾರ ಮಾಡಿಸಿರೋದು ಸುಬ್ರಹ್ಮಣ್ಯದಾಗ ಅಮ್ಮ ಮಾಡಿಸಿಲ್ಲ ಅದ್ರ ಪರಿಹಾರ ಮುಗಿದದ ಇಲ್ಲ ಮಾಡಿಸ್ಬೇಕಾ? ಮುಗಿದಿದ್ದೇನಾ ಇನ್ನೂ ಏನಾದ್ರು ಮಾಡಿಸ್ಬೇಕಾ ಸಾಕಕ್ಕೆ? ಇನ್ನೇನಿಲ್ಲ ಅಂದ್ರೆ 2 ಕಡೆ ಬಿಸಾಕತ್ತ ನಾವೇನಾದ್ರೂ ಇದು ಮಾಡ್ಬೇಕಂದ್ರೆ ಏನಿಲ್ಲ ಅಂತ ಅದು ಕಷ್ಟ ಆಗಬೇಕು. ಮತ್ತೆ ಇನ್ನೇನು ತೊಂದರೆ ಏನಾಗಲ್ಲ ಇವ್ರಿಗೆ. ನಾ ಸ್ವಲ್ಪ ಕಡೆಯಿಂದ ಇವ್ರಿಗೆ ಇನ್ನೇನು ತೊಂದರೆ ಆಗಲ್ಲ, ಎಲ್ಲ ಒಳ್ಳೇದಾಗ್ತೈತೆ ಅನ್ನೋದಾದ್ರೆ ಕರೆಕ್ಟಾಗಿ ಕೊಟ್ಬಿಡತ್ತೆ. ಕೊಟ್ಬಿಡ ಒಳ್ಳೇದಾಗ್ತದೆ ಅಷ್ಟೇ. ಏನು ತೊಂದರೆ ನಿಲ್ಲ ಮನೆಗೆ. ಅದೇ ಅಲ್ಲಿ ಇರೋದೊಂದು ರಕ್ತ ಪಿಸಾಸಿ ಇದೆ, ಅದು ಲಾಸ್ಟ್ ಕಳಿಸ್ಬೇಕು ಅಷ್ಟೇ. ನೋಡ್ರಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅದೇ ಮೇನ್ ತೊಂದರೆ ಆಗ್ತದೆ. ಸ್ವಲ್ಪ ಇನ್ನೆಲ್ಲ ಈಗ ರೆಡಿ ಆದಮೇಲೆ ಎಲ್ಲ ಸ್ವಲ್ಪ ರಿಲೀಸ್ ಕೊಡ್ಬೇಕು ಈಗ. ಕೊಡಮ್ಮ, ಕರೆಕ್ಟಾಗಿ ಪ್ರಮಾಣ ಮಾಡಿ ಕೊಡ್ಬೇಕು, ಹೇಳ್ಬೇಕು ಈಗ ನೀನು. ನಿಮ್ಮನೆ ನಾನು ರಕ್ಷಣೆ ಕೊಡ್ತೀನಿ. ಯಾವುದೇ ಸಮಸ್ಯೆಗಳು ಇನ್ಮೇಲೆ ಆಗಲ್ಲ. ಮಾತು ಕೊಟ್ಟಂಗೆ ಉಳಿಸ್ಬೇಕು. ಕೂಸ್ತೀನಿ. ಆಯ್ತು ಅದು ಏನಮ್ಮ ಇಲ್ಲಿ ಇಟ್ಬಿಟ್ಟು ಇವಾಗ ಪೂಜೆ ಮಾಡಿ ಏನಂತೈತಿ. ನಾವೇ ಒಂಥರ ತೇಲಾಡ್ತಾ ಇದೀವಿ ಅನ್ನೋ ತೂಕನೇ ಇಲ್ಲ ಅಂತ. ಇಲ್ಲ ಆರಾಮಾಯ್ತಲ್ಲ ಈಗ. ಆಯ್ತು. ಇದ್ರ ಶಕ್ತಿ ಇದ್ರೆ ನಿಮ್ಗೆ ಅದ್ರದ್ದು ಗೊತ್ತಾಗುತ್ತದೆ ಇದ್ರದ್ದು ಏನು ಹೆಂಗೆ ಅಂತೇಳಿ. ಇದರ ಶಕ್ತಿ ನಾವು ಜೀವಕಾಲೆ ತುಂಬಿಲ್ಲ ಮತ್ತು ಚಕ್ರಗಳೆಲ್ಲ ತುಂಬಿ ಇದೇನೋ ಬಂದಿಲ್ಲ ಅಂತಂದ್ರೆ ಏನು ಗೊತ್ತಾಗಲ್ಲ, ಫೀಲ್ ಗೊತ್ತಾಗಲ್ಲ. ಇದು ಈಗ ಇದು ನಿನ್ ಕೊಡ್ತಾನೆ ಮೈ ನಿನ್ ತೂಕನೇ ಇಲ್ಲ, ಮೇಲೆ ತೇಲಾಡ್ದಂಗೆ ಆಯ್ತು, ಮತ್ತೆ ಎಲ್ಲ ಸಮಾಧಾನ ಆಯ್ತು ಅಂದ್ರೆ ಇದಕ್ಕೆ ಶಕ್ತಿ ಐತೆ ಅಂತ. ಏನಿಲ್ಲ ಅಂತಂದ್ರೆ ಏನಿಲ್ಲ, ಖಾಲಿ. ಅರ್ಥ ಆಯ್ತಾ? ಅದನ್ನೇ ಹೇಳೋದು. ಇದಕ್ಕೆಲ್ಲ ಏನಕ್ಕೆ ಟೈಮ್ ತಗೊಂಡಿರ್ತೀವಿ, ಏನಕ್ಕೆ ಇಷ್ಟೆಲ್ಲ ರಿಸ್ಕ್ ಮಾಡ್ತೀವಿ ಅಂತಂದ್ರೆ ಇದಕ್ಕೇನೆ. ಈಗ ನಿಮಗೆ ಯಾವಾಗ ಸಮಾಧಾನ ಆಗಿ ಮನ್ಸಿಗೆ ನೆಮ್ಮದಿ ಆಗ್ತದೋ ಕೆಲಸಗಳೆಲ್ಲ ನೀಟಾಗಿ ಆದಂಗೆ. ಅರ್ಥ ಆಯ್ತಾ? ಆಯ್ತು.